ಅದೊಂದು ಕಾಲವಿತ್ತು. 4 ಗೋಡೆಗಳ ಮಧ್ಯ ಕಾಲ ಕಳೆಯುವ ಅನಿವಾರ್ಯತೆ ಇತ್ತು. ಆದ್ರೀಗ ಹಂತ ಹಂತವಾಗಿ ಎಲ್ಲವೂ ಬದಲಾಗ್ತಾ ಇದೆ ಮತ್ತು ಬದಲಾಗಿದೆ. ಪುರುಷನಷ್ಟೇ ಸಮರ್ಥವಾಗಿ ಧೀಮಂತಿಕೆಯ ಬದುಕು ಸಾಗಿಸುವ ಪಣವನ್ನ ನಮ್ಮ ಮಹಿಳೆಯರು ತೊಟ್ಟಿದ್ದಾರೆ. ಕಲೆ, ಸಾಹಿತ್ಯ, ಸಂಗೀತ, ವಿಜ್ಞಾನ, ಫ್ಯಾಷನ್ ಸೇರಿದಂತೆ 10 ಹಲವು ಕ್ಷೇತ್ರಗಳಲ್ಲಿ ಮುನ್ನುಗ್ತಾ ಇದ್ದಾರೆ. ಸದ್ಯ ಅದೇ ಸಾಲಿಗೆ ಮೋಹನಾ ಸಿಂಗ್ ಸೇರಿದ್ದಾರೆ. ಯಾರು ಈ ಮೋಹನ್ ಸಿಂಗ್? ಇವರ ಸಾಧನೆ ಏನು? ಮಾಹಿತಿ ತಿಳ್ಕೊಂಡು ಬನ್ನಿ. ಕಾಲವಿತ್ತು. 4 ಗೋಡೆಗಳ ಮಧ್ಯ ಕಾಲ ಕಳೆಯುವ ಅನಿವಾರ್ಯತೆ ಇತ್ತು. ಆದ್ರೀಗ ಹಂತ ಹಂತವಾಗಿ ಎಲ್ಲವೂ ಬದಲಾಗ್ತಾ ಇದೆ ಮತ್ತು ಬದಲಾಗಿದೆ. ಪುರುಷನಷ್ಟೇ ಸಮರ್ಥವಾಗಿ ಧೀಮಂತಿಕೆಯ ಬದುಕು ಸಾಗಿಸುವ ಪಣವನ್ನ ನಮ್ಮ ಮಹಿಳೆಯರು ತೊಟ್ಟಿದ್ದಾರೆ. ಕಲೆ, ಸಾಹಿತ್ಯ, ಸಂಗೀತ, ವಿಜ್ಞಾನ, ಫ್ಯಾಷನ್ ಸೇರಿದಂತೆ 10 ಹಲವು ಕ್ಷೇತ್ರಗಳಲ್ಲಿ ಮುನ್ನುಗ್ಗುತ್ತಿದ್ದಾರೆ. ಆ ಮೂಲಕ ಇಡೀ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡುತ್ತಿದ್ದಾರೆ. ಪುರುಷ ಸಮಾನವಾಗಿ ಎಲ್ಲ ರಂಗಗಳಲ್ಲಿ ಮಿಂಚುತ್ತಿದ್ದಾರೆ. ಅಚ್ಚಳಿಯ ಚಾಪು ಮೂಡಿಸುತ್ತಿದ್ದಾರೆ. ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಎಂಬ ಮಾತು ಸತ್ಯವಾಗಿದೆ. ಸದ್ಯ ಅದೇ ಸಾಲಿಗೆ ಮೋಹನಾ ಸಿಂಗ್ ಸೇರಿದ್ದಾರೆ. ಸ್ಕ್ವಾಡ್ರನ್ ಲೀಡರ್ ಮೋಹನಾ ಸಿಂಗ್ ದೇಶೀಯ ಲಘು ಯುದ್ಧ ವಿಮಾನ ತೇಜಸ್ ಫೈಟರ್ ಜೆಟ್ ಹಾರಿಸಲು ಅನುಮತಿ ಪಡೆದು ದೇಶದ ಮೊದಲ ಮಹಿಳಾ ಫೈಟರ್ ಪೈಲಟ್ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಯುದ್ಧ ವಿಮಾನದ ಮೊದಲ ಮಹಿಳಾ ಫೈಟರ್ ಪೈಲಟ್ ಇವರು. ದೇಶದ ಮೂಲೆ ಮೂಲೆಯಲ್ಲೂ ಮೋಹನಾ ಸಿಂಗ್ ಚಾಪು. ಮೋಹನಾ ಸಿಂಗ್ರ ಜೊತೆಗೆ ಅವನಿ ಚತುರ್ವೇದಿ ಮತ್ತು ಭಾವನಾ ಕಾಂತ್ ವಾಯುಪಡೆಯ ಫೈಟರ್ ಟೀಮ್ಗಳಲ್ಲಿ ಮಹಿಳಾ ಪೈಲಟ್ಗಳು ಭಾಗವಾಗಿದ್ದರು. ಆರಂಭಿಕ ದಿನಗಳಲ್ಲಿ 3 ಪೈಲಟ್ಗಳು ವಾಯುಪಡೆಯ ಫೈಟರ್ ಫ್ಲೀಟ್ನಿಂದ ವಿವಿಧ ವಿಮಾನಗಳನ್ನು ಹಾರಿಸಿದ್ರು. ಪ್ರಸ್ತುತ ಅವರು SU-30 MKI ಮತ್ತು LCA ತೇಜಸ್ ಯುದ್ಧ ವಿಮಾನವನ್ನ ಹಾರಿಸಲಿದ್ದಾರೆ. ANI ಮಾಹಿತಿ ಪ್ರಕಾರ ಜೋಧ್ಪುರದಲ್ಲಿ ಇತ್ತೀಚೆಗೆ ನಡೆದ ತರಂಗ್ ಶಕ್ತಿ ತಾಲೀಮಿನಲ್ಲಿ ಅವರು ಭಾಗವಹಿಸಿದ್ರು. ಇದು ಆಗಸ್ಟ್ 6ರಿಂದ 14ರವರೆಗೆ ತಮಿಳುನಾಡಿನ ಸೂಲೂರು ವಾಯುನೆಲೆಯಲ್ಲಿ ನಡೆಯಿತು. ಎರಡನೇ ಹಂತವು ಈ ವರ್ಷ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 13ರವರೆಗೆ ಜೋಧ್ಪುರದ ಏರ್ ಫೋರ್ಸ್ ಸ್ಟೇಷನ್ನಲ್ಲಿ ನಡೆಯಿತು. ಆಸ್ಟ್ರೇಲಿಯಾ, ಗ್ರೀಸ್, ಶ್ರೀಲಂಕಾ, UAE, ಜಪಾನ್, ಸಿಂಗಾಪುರ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಮುಂತಾದ ದೇಶಗಳು ಭಾಗವಹಿಸಿದ್ವು. ಭಾರತೀಯ ವಾಯುಪಡೆ ವಿಶ್ವದ 4ನೇ ಅತಿದೊಡ್ಡ ವಾಯುಪಡೆ. ಪ್ರಸ್ತುತ ಸುಮಾರು 20 ಮಹಿಳಾ ಫೈಟರ್ ಪೈಲಟ್ಗಳನ್ನ ಹೊಂದಿದೆ. IAF ಮಹಿಳಾ ಅಧಿಕಾರಿಗಳಿಗೆ ಗಣ್ಯ ಗರುಡ ಕಮಾಂಡೋ ಪಡೆಗೆ ಸೇರಲು ಅವಕಾಶ ಮಾಡಿಕೊಟ್ಟಿತು. ಮೋಹನಾ ಸಿಂಗ್ ಹಿನ್ನೆಲೆ ಏನು? ರಾಜಸ್ಥಾನದಲ್ಲಿ ಜುಂಜುವಿನಲ್ಲಿ ಜನಿಸಿದ 32 ವರ್ಷದ ಸ್ಕ್ವಾಡ್ರನ್ ಲೀಡರ್ ಮೋಹನಾ ಸಿಂಗ್ ಜಿತರ್ವಾಲ್ ಅವರ 2 ಸಹೋದ್ಯೋಗಿಗಳಾದ ಭಾವನಾ ಕಾಂತ್ ಮತ್ತು ಅವನಿ ಚತುರ್ವೇದಿ 3 ಮಹಿಳೆಯರು IAFಗೆ ಸೇರ್ಪಡೆಗೊಂಡಾಗ ಭಾರತದ ಮೊದಲ ಮಹಿಳಾ ಯುದ್ಧ ಪೈಲಟ್ಗಳಲ್ಲಿ ಒಬ್ಬರಾದರು. ಮೋಹನಾ ಸಿಂಗ್ ಜಿತರ್ವಾಲ್ ರಾಜಸ್ಥಾನದ ಜುಂಜುನು ಜಿಲ್ಲೆಯಲ್ಲಿ ಜನವರಿ 22, 1992ರಂದು ಜನಿಸಿದ್ರು. ತಂದೆ IAF ಅಧಿಕಾರಿ, ತಾಯಿ ಶಿಕ್ಷಕಿಯಾಗಿದ್ರು. ಮೋಹನಾ ಅವರ ತಂದೆ ಪ್ರತಾಪ್ ಸಿಂಗ್ ಜಿತರ್ವಾಲ್ ಭಾರತೀಯ ವಾಯುಪಡೆಯಲ್ಲಿ ಮಾಸ್ಟರ್ ವಾರೆಂಟ್ ಅಧಿಕಾರಿಯಾಗಿ ನಿವೃತ್ತರಾಗಿದ್ದಾರೆ. ಅವರ ತಾಯಿ ಶಿಕ್ಷಕಿ ಮತ್ತು ಗೃಹಿಣಿಯಾಗಿ ಕೆಲಸ ಮಾಡಿದ್ರು. ಮೋಹನಾ ತಮ್ಮ ಶಾಲಾ ಶಿಕ್ಷಣವನ್ನ ದಿ ಏರ್ ಫೋರ್ಸ್ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ರು ಮತ್ತು ನಂತರ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ ನಿಂದ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಶನ್ ನಲ್ಲಿ BTech ಪದವಿಯನ್ನ ಪಡೆದ್ರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರಿಂದ 2020ರಲ್ಲಿ ನಾರಿ ಶಕ್ತಿ ಪ್ರಶಸ್ತಿ ಪಡೆದಿದ್ದಾರೆ. ತೇಜಸ್ ಯುದ್ಧ ವಿಮಾನದ ವಿಶೇಷತೆಗಳೇನು? ಮುಂದಿನ ವರ್ಷಗಳಲ್ಲಿ ಭಾರತೀಯ ವಾಯುಪಡೆಗೆ ತೇಜಸ್ ಯುದ್ಧ ವಿಮಾನಗಳು ಪ್ರಮುಖ ಶಕ್ತಿಯಾಗಿವೆ. ಈಗಾಗಲೇ ಹಲವು ತೇಜಸ್ ವಿಮಾನಗಳು ಕಾರ್ಯನಿರ್ವಹಿಸುತ್ತಿವೆ. 2029ರ ವೇಳೆಗೆ 73 ತೇಜಸ್ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಗೆ ಬರಲಿವೆ. ಭಾರತ ಸರ್ಕಾರ ರಕ್ಷಣಾ ಕ್ಷೇತ್ರದಲ್ಲೂ ಆತ್ಮನಿರ್ಭರತೆಯನ್ನ ತೋರಿದೆ. ತೇಜಸ್ ಯುದ್ಧ ವಿಮಾನ ನಮ್ಮ ಸ್ವಾವಲಂಬನೆಗೆ ಸಾಕ್ಷಿಯಾಗಿದೆ. ತೇಜಸ್ ವಿಮಾನಗಳನ್ನ ಹೊಸ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಯುದ್ಧ ವ್ಯವಸ್ಥೆಗಳೊಂದಿಗೆ ಉನ್ನತ ಶ್ರೇಣಿಯಲ್ಲಿ ನವೀಕರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ತೇಜಸ್ MK2 ಯುದ್ಧ ವಿಮಾನಗಳನ್ನ ನಿರ್ಮಾಣ ಮಾಡಲಾಗುವುದು. ಜೆಟ್ ಎಂಜಿನ್ಗಳನ್ನ ಭಾರತದಲ್ಲಿ ತಯಾರಿಸಲು HAL ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಸುರಕ್ಷತೆಯೊಂದಿಗೆ ತೇಜಸ್ ವಿಮಾನ ಒಂದೇ ಎಂಜಿನ್ ಹೊಂದಿದೆ. ಒಟ್ಟಾರೆಯಾಗಿ ಹೆಣ್ಣು ವಿಜ್ಞಾನಿಯಾಗಿ ಅಂತರಿಕ್ಷಕ್ಕೆ ಹಾರುತ್ತಿದ್ದಾಳೆ, ವಿಮಾನ ಉಡಿಸುತ್ತಿದ್ದಾಳೆ, ರಾಷ್ಟ್ರಪತಿಯಾಗಿದ್ದಾಳೆ, IAS ಅಧಿಕಾರಿಯಾಗಿದ್ದಾಳೆ, ಪೆಟ್ರೋಲ್ ಬಂಕ್ನಲ್ಲಿ ಕೆಲಸಕ್ಕೆ ಇಳಿದಿದ್ದಾಳೆ, ಪೌರ ಕಾರ್ಮಿಕಳಾಗಿಯೂ ಸ್ವಾಭಿಮಾನಿಯಾಗಿ ದುಡಿಯುತ್ತಿದ್ದಾರೆ. ಈ ಗದೆ ಸಾಲಿನಲ್ಲಿ ಮೋಹನಾ ಸಿಂಗ್ ತಮ್ಮ ಚಾಪು ಮೂಡಿಸುತ್ತಿದ್ದಾಳೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.